ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಉದ್ಯಮಿ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಎಚ್.ಎಸ್. ಶೆಟ್ಟಿ ಅವರಿಗೆ ಬಾಲವಾತ್ಸಲ್ಯ ಸಿಂಧು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಉಡುಪಿಯ ಕುಕ್ಕಿಕಟ್ಟೆಯಲ್ಲಿ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಎಚ್.ಎಸ್. ಶೆಟ್ಟಿ ಅವರ ಆರ್ಥಿಕ ನೆರವಿನಿಂದ ಶ್ರೀ ವಿಶ್ವೇಶ ತೀರ್ಥ ಸೇವಾಧಾಮ ಕಟ್ಟಡವನ್ನ ನಿರ್ಮಿಸಲಾಗಿದೆ. ಸೇವಾಧಾಮದ ನವೀಕೃತ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಚ್.ಎಸ್. ಶೆಟ್ಟಿಯವರ ಸಮಾಜಮುಖಿ ಸೇವೆಯನ್ನ ಗುರುತಿಸಿ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಗಿದೆ. ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ನವೀಕೃತ ಸೇವಾಧಾಮ ಕಟ್ಟಡವನ್ನ ಉದ್ಘಾಟಿಸಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಎಚ್.ಎಸ್. ಶೆಟ್ಟಿಯವರ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ಪೇಜಾವರ ಮಠದ ವಿಶ್ವೇಶ ತೀರ್ಥ ಶ್ರೀಗಳು ಎಚ್.ಎಸ್. ಶೆಟ್ಟಿಯವರಿಗೆ ಬಾಲವಾತ್ಸಲ್ಯ ಸಿಂಧು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಇನ್ನು ಪ್ರಶಸ್ತಿ ಸ್ವೀಕರಿಸಿ ಮಾತಾಡಿದ್ದಾರೆ ಎಚ್.ಎಸ್. ಶೆಟ್ಟಿ. ಪೇಜಾವರ ಶ್ರೀಗಳು ಇಲ್ಲಿ ಉತ್ತಮ ಸೇವಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನಾನು ಕೂಡ ಕಳೆದ 17 ವರ್ಷಗಳಿಂದ ನನ್ನ ಅಳಿಲು ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೇನೆ. ಅದನ್ನ ಗುರುತಿಸಿ ಶ್ರೀಗಳು ನನಗೆ ಪ್ರಶಸ್ತಿಯನ್ನ ನೀಡಿದ್ದಾರೆ. ಇದರಿಂದ ನನಗೆ ಬಹಳ ಖುಷಿಯಾಗಿದೆ. ಶ್ರೀಕೃಷ್ಣ ಇನ್ನಷ್ಟು ಸೇವೆ ಮಾಡುವಂತಹ ಶಕ್ತಿಯನ್ನ ನಮ್ಮೆಲ್ಲರಿಗೂ ಕೂಡ ನೀಡಲಿ ಅಂತ ಹೇಳಿದ್ದಾರೆ. ಇವತ್ತಿನ ಈ ಪ್ರಶಸ್ತಿ ಸಾಮಾನ್ಯ ಪ್ರಶಸ್ತಿ ಅಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದ್ರೆ ನನಗೆ ಹಲವಾರು ಪ್ರಶಸ್ತಿಗಳು ಬಂದಿರಬಹುದು. ಕೆಲವು ಪ್ರಶಸ್ತಿಗಳನ್ನು ನಾನು ಬೇಡ ಅಂತ ರಿಫ್ಯೂಸ್ ಮಾಡಿದ್ದು ಉಂಟು. ಯಾಕಂದ್ರೆ ಪ್ರಶಸ್ತಿಗಿಂತ ಹೆಚ್ಚಾಗಿ ಯಾರು ಪ್ರಶಸ್ತಿ ಕೊಡ್ತಾರೋ ಅವರ ಚರಿತ್ರೆ, ಅವರ ಹಿನ್ನಡೆ, ಅವರ ಬ್ಯಾಕ್ ಗ್ರೌಂಡ್ ಇದು ಬಹಳ ಮುಖ್ಯ. ಬಾಲ ಶ್ರೀರಾಮನ ಪ್ರತಿಷ್ಠೆ ಮಾಡಿ ಉಡುಪಿಯ ಒಬ್ಬ ಶ್ರೇಷ್ಠ ಸಂತ ನಮ್ಮ ಸ್ವಾಮೀಜಿಯವರು ಒಂದು ಪ್ರಶಸ್ತಿ ಕೊಟ್ಟರು ಅಂತ ಹೇಳಿದ್ರೆ ಅದು ಯಾವ ದೊಡ್ಡ ಆಸ್ತಿ, ಯಾವ ದೊಡ್ಡ ಸಂತೋಷಕ್ಕಿಂತ ಅತಿ ದೊಡ್ಡದು. ನಾನು ಬಹಳ ಸಂತೋಷದಿಂದ ಅದನ್ನು ಒಪ್ಕೊಂಡಿದ್ದೇನೆ. ಇವತ್ತು ಪೇಜಾವರ ಶ್ರೀಗಳು ವಾತ್ಸಲ್ಯ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ರು. ಅವರು ಇಲ್ಲಿ ಮಾಡ್ತಾ ಇರುವಂಥ ಒಂದು ಕೆಲಸ ಬಹಳ ಅದ್ಭುತವಾದ ಕೆಲಸ. ಇದರಲ್ಲಿ ನಾವೇನು ಅಳಿಲು ಸೇವೆ ಮಾಡಿದ್ದೀವಿ, ಅದನ್ನು ಒಂದು ರೆಕಗ್ನೈಸ್ ಮಾಡಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರ ಆಶೀರ್ವಾದ ಮತ್ತು ಅವರು ಹೇಳಿದಂಥ ಮಾತಿನಿಂದ ಸಂಪೂರ್ಣ ನಮ್ಗೆ ಸಂತೋಷ ಆಗಿದೆ. ನಾನು ಸುಮಾರು 17 ವರ್ಷದಿಂದ ಈ ಭೂಭಾಗದಲ್ಲಿ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಹಲವಾರು ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇನೆ. ಇಂಥ ಒಂದು ಪ್ರಶಸ್ತಿಯಿಂದ ನಮಗೆ ಇನ್ನಷ್ಟು ಉತ್ಸಾಹ ಮತ್ತು ಸಂತೋಷ ಆಗುತ್ತೆ. ಇನ್ನು ಮುಂದೆ ಕೂಡ ಇಂಥದ್ದೇ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸ್ವಾಮೀಜಿಯವರ ಆಶೀರ್ವಾದ ಇದೆ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಇದೆ. ನಾವು ಹಾಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು